ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸ್ಕೊಂಡು ನೆಲ ಒರೆಸಿ ಸ್ನಾನ ಮಾಡ್ಕೊಬಂದು ಬಾಗಿಲೆಲ್ಲ ಬಳಿದು ಅದಕ್ಕೆ ರಂಗೋಲಿ ಬಿಡ್ತಾಯಿದ್ದೆ. ಯಾವಾಗಲೂ ರಂಗೋಲಿ ಬಿಡ್ತಾಯಿದ್ದೆ. ಈ ಸಲ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡು ಹಾಕ್ತಾಯಿದ್ದೀನಿ ಇವತ್ತು. ಯಾಕೆಂದರೆ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಅಂತ ಈ ಥರನೂ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಬ್ಬ ಅಂದರೆ ಒಂಥರ ಖುಷಿ, ವರ್ಷಕ್ಕೊಂದೊಂದು ಹಬ್ಬದಲ್ಲಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಚಿಕ್ಕದಾದ ಒಂದು ಫ್ಲವರ್ನ ನಾನು ಅದರಲ್ಲಿ ಹಾಕ್ತಾಯಿದ್ದೀನಿ ಹಿಟ್ಟಲ್ಲಿ. ಆಮೇಲೆ ಈ ಕಡೆ ತುಳಸಿ ಕಟ್ಟೆಗೆ ಇಡೋಕ್ಕೋಸ್ಕರನೂ ಅಲ್ಲೂ ಅಷ್ಟೇ ಒಂದು ಇದ್ರ ಥರ ಅಲ್ಲೂ ಒಂದು ಚಿಕ್ಕ ಫ್ಲವರ್ ಥರ ಹಾಕಿ, ಮಧ್ಯೆ ದೀಪ ಇಡೋಕ್ಕೂ ಅಲ್ಲೂ ಒಂದು ಫ್ಲವರ್ ಹಾಕಿ ಸಿಂಪಲಾಗಿ ಬಿಟ್ಟೆ. ಆಮೇಲೆ ಬಂದು ಟೈಮ್ ನೋಡೋಣ ಅಂದರೆ ಅಲ್ಲಿ 5 ಗಂಟೆ ಆಗೋಗಿಬಿಟ್ಟಿತ್ತು. ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ದೇವರಿಗೆ ಹೂವೆಲ್ಲ ಮುಡಿಸಿ ದೀಪ ಎಲ್ಲ ಹಚ್ಚಿದೆ. ನೆಕ್ಸ್ಟು ದೇವ್ರ ಮನೇಲಿ ದೀಪ ಹಚ್ಚಿ ಹೂವಿಟ್ಟರೆ ಒಂದು ಕಳೆನೇ ಚೇಂಜ್ ಆಗಿಬಿಡುತ್ತೆ. ದೇವ್ರ ಮನೇಲಿ ನೋಡ್ಬೋದು ದೇವರೆಷ್ಟು ಕಳೆ ಕಾಣ್ತಿದೆ. ಫೋಟೋ ಕಳಸ ಆಗಲಿ. ನೈವೇದ್ಯಕ್ಕೆ ನಾನಿಲ್ಲಿ ಅವರೆಕಾಳು ಬೇಯಿಸಿದ್ದೆ, ಶಾವಿಗೆ ಪಾಯಸ ಮಾಡಿದ್ದೆ, ಮತ್ತು ಗೆಣಸು ಬೇಯಿಸಿ ಅದಕ್ಕೆ ಬೆಲ್ಲದಲ್ಲಿ ಮಾಡಿದ್ದೆ, ಮತ್ತು ಸಂಕ್ರಾಂತಿ ಕಾಳನ್ನು ಇಟ್ಟಿದ್ದೆ ಎಡೆಗೆ ನೈವೇದ್ಯಕ್ಕೋಸ್ಕರ. ನೋಡ್ಬೋದು ಇಷ್ಟು ಸಿಂಪಲ್ಲಾಗಿ ನಾನು ದೇವ್ರ ಮನೇನ ಇಷ್ಟೇ ನೀಟಾಗಿ ಡೆಕೋರೇಟ್ ಮಾಡಿದ್ದೆ. ಸಿಂಪಲ್ಲಾಗಿ ಎಲ್ಲ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪೂಜೆ ಮಾಡಿ ದೇವರಿಗೂ ನೈವೇದ್ಯ ಕೊಟ್ಟು ತುಳಸಿ ತಾಯಿಗೂ ಹಂಗೆ ನೈವೇದ್ಯ ಕೊಟ್ಬಿಡೋಣ ಅಂತ ಅಲ್ಲೊಂದು ದೀಪ ಹಚ್ಚಿಟ್ಟು ತುಳಸಿ ಅಮ್ಮಂಗೂ ಎಲ್ಲ ಥರ ನಾನು ಏನೇನು ಮಾಡಿದ್ನೋ ಎಲ್ಲ ಅಡುಗೆನೂ ಇಟ್ಟು ನೈವೇದ್ಯ ಕೊಟ್ಟೆ. ಆಮೇಲೆ ನಮ್ಮ ಮನೆಯವರು ಅಷ್ಟೇ, ಅವ್ರಿಗೆ ಡ್ಯೂಟಿಗೆ ಟೈಮ್ ಆಗಿಬಿಟ್ಟಿತ್ತು ಅಂತ ರೆಡಿಯಾಗಿ ಬಂದರು ಸ್ನಾನ ಮಾಡಿಕೊಂಡು. ಅವರಿಗೂ ಎಳ್ಳು ಬೆಲ್ಲ ತಿನ್ನಿಸಿ ಒಳ್ಳೇದಾಗಲಿ, ಒಳ್ಳೆ ಮಾತಾಡಿ ಸಿಟ್ಟು ಮಾಡ್ಕೊಳ್ಳೋದು ಕಮ್ಮಿ ಮಾಡಿ ಅಂತ ಹೇಳಿದೆ. ಅವರು ಅಷ್ಟೇ ನನಗೂ ಅದು ಎಳ್ಳು ಬೆಲ್ಲ ತಿನ್ನಿಸಿ ಅವರು ಅದನ್ನೇ ಹೇಳಿದರು, ಖುಷಿಯಾಗಿರು, ಚೆನ್ನಾಗಿರು, ಸಿಟ್ಟು ಮಾಡ್ಕೊಳ್ಳೋದು ಕಮ್ಮಿ ಮಾಡು ಅಂತ. ಸಂಜೆ ಹಾಗೆ ಸುಮ್ಮನೆ ನಿಂತಿರ್ಬೇಕಾದ್ರೆ ಹಸುಗಳನ್ನೆಲ್ಲ ತಂದು ಕಟ್ಟು ಹಾಕ್ಕೊಂಡಿದ್ರು. ಯಾಕಪ್ಪ ಇಲ್ಲಿ ಈ ಬಸ್ ಸ್ಟ್ಯಾಂಡಲ್ಲಿ ಹಸುಗಳನ್ನು ತಂದು ಕಟ್ಟು ಹಾಕ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದೆ ಒಂದು 1/2 hour ಬಿಟ್ಟು ಅಲ್ಲಿ ಮಧ್ಯ ಬೆಂಕಿ ಹಾಕಿ, ಹುಲ್ಲಾಕಿ, ಬೆಂಕಿ ಹಾಕಿ ಹಸುಗಳನ್ನೆಲ್ಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಅಂತ ಓಡಿಸಾಡ್ತಿದ್ರು. ಹಳ್ಳಿ ಕಡೆ ಮಾಮೂಲಿ ಮಾಡ್ತಾರೆ, ಆದರೆ ಸಿಟಿಲೂ ಮಾಡ್ತಿರೋದು ನಾನು ಇದೇ ಫಸ್ಟ್ ನೋಡ್ತಿರೋದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.